ಅದು 10ನೇ ದಸರಾ ಇವತ್ತು ನಡೀತಾ ಇರುವಂಥದ್ದು. 10ನೇ ದಸರಾದಲ್ಲಿ ಭಾಗಿಯಾಗ್ತಾ ಇರುವಂಥದ್ದು. ಸಿಎಂ ಅವರ ಸುದ್ದಿ ಬಂತು ತಕ್ಷಣದಲ್ಲಿ ಎಲ್ಲರೂ ಕೂಡ ಸಿಎಂ ಅವರು ಆಬ್ವಿಯಸ್ಲಿ ಸಿಎಂ ಅವರು ಸುದ್ದಿಗೆ ಹೋಗ್ತಾರೆ. ಸೊ ಹೀಗಾಗಿ ನಾನು ಕೂಡ ಸಿಎಂ ಅವರು ಲೋಕಾಯುಕ್ತ ತನಿಖೆ ಚುರುಕುಗೊಳ್ತು ಅಥವಾ ಇಡೀ ದಾಳಿ ಆಯಿತು ಅಂತಂದ್ರೆ ಮೊದಲಿಗೆ ಎಲ್ಲರೂ ಕೂಡ ದಸರಾವನ್ನು ಬಿಟ್ಟು ಸಿಎಂ ಅವರ ಸುದ್ದಿಗೆ ಗಮನ ಕೊಡುವಂಥದ್ದು. ಸೊ ಹೀಗಾಗಿ ಬಹುತೇಕ ಎಲ್ಲರೂ ಕೂಡ ಸಿಎಂ ಅವರ ವಿಚಾರಕ್ಕೆ ಗಮನ ಕೊಡುವಂಥ, ಯಾಕಂದ್ರೆ ಇವತ್ತಿನ ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳು ಜೊತೆಗೆ ಈಗಾಗಲೇ ಇಡಿಯಲ್ಲಿ ಕೂಡ ದೂರು ದಾಖಲಾಗಿದೆ, FIR ದಾಖಲಾಗಿದೆ. ಇದೆಲ್ಲವನ್ನು ಗಮನಿಸ್ತಾ ಇದ್ರೆ ಕೂಡ ಎಲ್ಲೋ ಒಂದು ಕಡೆ ತಕ್ಷಣದಲ್ಲಿ ಏನೇ ಆದರೂ ಕೂಡ ಎಲ್ಲರೂ ಕೂಡ ಈಗ ಸಿಎಂ ಅವರ ಸುದ್ದಿಗೆ ಹೋಗುವಂಥದ್ದು. ಜಯಪ್ರಕಾಶ್ ಬ್ರೋ, ಈಗ ನಾನು ನಿಮಗೆ ಒಂದು ಗೆಸ್ಟನ್ನು ಕಳಿಸ್ತೀನಿ ತಿಳ್ಕೊಳ್ಳಿ, ಯಾರು ವಿನೋದ್ ಬಳಿಗೆ. ದಸರಾದಲ್ಲಿ ಏನೆಲ್ಲ ನೋಡಬೇಕು ಅಂತ ಹೇಳ್ತೀರಿ ನೀವು? 9 ದಿವಸ ಮತ್ತು ಇವತ್ತು ಮತ್ತು 9 ದಿವಸ ಇದು ನೋಡ್ರಪ್ಪ ಅಂತಂದ ಹೇಳೋದಿದ್ರೆ ಏನೆಲ್ಲ? ಅದು 10 ವರ್ಷದ ಅನುಭವ ಬೇರೆ. 10 ವರ್ಷದ ಅನುಭವ. ನೀವು ತುಂಬ ಖುಷಿ ಪಡೋದು ಅಂದರೆ ಇದು ನೋಡಲೇಬೇಕು ಸರ್ ಅಂತ ಹೇಳುವಂಥದ್ದು. ಆಹಾರ ಮೇಳ, ಜಯಪ್ರಕಾಶ್, ಮೊದಲಿಗೆ ಚಾಮುಂಡಿ ತಾಯಿಯ ದರ್ಶನವನ್ನು ಪಡೆಯಿರಿ ಅಂತ ಪ್ರತಿಯೊಬ್ಬರಿಗೂ ಕೂಡ ಹೇಳುವಂಥದ್ದು. 9 ದಿನಗಳ ಕಾಲ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷವಾದಂತಹ ಪೂಜೆ ನಡೆಯುತ್ತೆ. ಅದರಲ್ಲೂ ಕೂಡ ಚಾಮುಂಡಿ ತಾಯಿಗೆ 9 ದಿನಗಳ ಕಾಲ ವಿಶೇಷವಾದಂತಹ ಅಲಂಕಾರ ಮಾಡಲಾಗಿರುತ್ತೆ. ಯಾರೇ ಬಂದರೂ ಕೂಡ ಮೊದಲಿಗೆ ತಾಯಿಯ ದರ್ಶನ ಮಾಡಬೇಕು. ಅದಾದ ನಂತರದಲ್ಲಿ ಅರಮನೆ, ಝೂ ಇರ್ಬೋದು, ದಸರಾ ವಸ್ತು ಪ್ರದರ್ಶನ ಪ್ರಾಧಿಕಾರ ಇರ್ಬೋದು, ಇನ್ನು ಆಹಾರ ಪ್ರಿಯರಾಗಿದ್ದರೆ ಅವರಿಗೆ ಆಹಾರ ಮೇಳಕ್ಕೆ ಹೋಗಿ ಅಂತ ಹೇಳ್ಬೋದು. ಇದೆಲ್ಲವನ್ನು ಹೊರತುಪಡಿಸಿದ್ರೆ ಅತಿ ಹೆಚ್ಚು ಯುವಕರು ಸಾಕಷ್ಟು ಸಂತಸ ಪಡುವಂತಹ ಕಾರ್ಯಕ್ರಮಗಳು ಅಂತಂದರೆ ಯುವ ದಸರಾ ಕಾರ್ಯಕ್ರಮ. ಈ ಬಾರಿ ಸಾಕಷ್ಟು ವರ್ಣರಂಜಿತ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಸೊ ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳ್ತೇವೆ. ಜೊತೆಗೆ ಇನ್ನು ಅರಮನೆ ಮುಂಭಾಗ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಪೊಲೀಸ್ನ ಬ್ಯಾಂಡ್ ಇರ್ಬೋದು, ಇದು ಸಾಕಷ್ಟು ಆಕರ್ಷಕವಾಗಿರುತ್ತೆ. ಇಲ್ಲೆಲ್ಲವೂ ಕೂಡ ಲೈಟಿಂಗ್ಸ್ ಇರ್ಬೋದು, ಅದೆಲ್ಲವೂ ಕೂಡ ರೆಗ್ಯುಲರ್ ಪ್ರತಿ ವರ್ಷ ಕೂಡ ನಡೆಯುವಂಥದ್ದು. ದಸರಾವನ್ನು ಕಣ್ತುಂಬಿಕೊಳ್ಬೇಕು ಅಂತಂದರೆ ಜೊತೆಗೆ ಫೈನಲಿ ಜಂಬೂ ಸವಾರಿಯ ಮೆರವಣಿಗೆ ಅರಮನೆ ಒಳಭಾಗದಲ್ಲಾಗ್ಬೋದು, ದಸರಾ ಹೋಗುವಂತಹ ರಾಜಬೀದಿಗಳಲ್ಲಿ ರಸ್ತೆ ಬದಿಯಲ್ಲಿ ನಿಂತು ನೋಡುವಂತಹ ಆ ಒಂದು ಕ್ಷಣ ಇರುತ್ತೆ. ನಿಜಕ್ಕೂ ಕೂಡ ಅದು ಎಲ್ಲರಿಗೂ ಕೂಡ ಒಂದು ಸತತ ಕ್ಷಣ. ಏನೋ ಎಳ್ಳಿರವದಿಗೆ ಚಿನ್ನದ ಅಂಬಾರಿಯ ಒಳಭಾಗದಲ್ಲಿ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಹೋಗುವಂತಹ, ಅದು ಗಜಪಡೆ ತೆಗೆದುಕೊಂಡು ಹೋಗುವಂತಹ ಏನು ಆ ರಸ್ತೆಯಲ್ಲಿ ನೋಡುವಂತಹ ಕ್ಷಣ ಇದೆಲ್ಲ ನಿಜಕ್ಕೂ ಕೂಡ ಅದು ಒಂದು ಆನಂದಮಯ ಕ್ಷಣ ಇರ್ಬೋದು. ಇದೆಲ್ಲವನ್ನು ಹೊರತುಪಡಿಸಿದ್ರೆ ಪ್ರತಿ ಬಾರಿ ಇದೇ ದಸರಾ ಇರುತ್ತೆ. ಇದೆಲ್ಲ ಹೊರತುಪಡಿಸಿದ್ರೆ ಬೇರೆ ಯಾವುದೇ ರೀತಿಯಾದಂತಹ ಚೇಂಜಸ್ಗಳಿರೋದಿಲ್ಲ. ಇನ್ನು ಅರಮನೆಯಲ್ಲೂ ಕೂಡ ಈಗಾಗಲೇ ಖಾಸಗಿ ದರ್ಬಾರ್ ನಡೆಯುತ್ತೆ. ಸಂಸದರು ಆಗಿದ್ದಾರೆ ಈ ವರ್ಷದಿಂದ, ಅವರು ಕೂಡ ದರ್ಬಾರ್ನಲ್ಲಿ ಭಾಗಿಯಾಗ್ತಾರೆ. ಬೆಳಿಗ್ಗೆ ಮತ್ತು ರಾತ್ರಿ ಹೊತ್ತು 2 ಬಾರಿ ದರ್ಬಾರ್ ನಡೆಯುತ್ತೆ. ಅರಮನೆ ಒಳಭಾಗದಲ್ಲಿ ವಿಶೇಷವಾದಂಥ ಪೂಜೆಗಳು ನಡೆಯುತ್ತೆ. ಅದೆಲ್ಲರೂ ಕೂಡ ಹೋಗೋದಕ್ಕೆ ಅವಕಾಶ ಸಿಕ್ತಿದ್ರು ಕೂಡ ಒಂದಷ್ಟು ಫೋಟೋ ಮತ್ತು ವೀಡಿಯೋಸ್ಗಳು ಬಂದ ಸಂದರ್ಭದಲ್ಲಿ ಅದೆಲ್ಲ ನೋಡಿ ಸಾಕಷ್ಟು ಎಲ್ಲರೂ ಕೂಡ ಖುಷಿಯನ್ನು ಪಡ್ತಾರೆ. ಇದೆಲ್ಲ ಹೊರತುಪಡಿಸಿದ್ರೆ ದಸರಾ ಪ್ರತಿ ಬಾರಿ ಏನು ನಡೆಯುತ್ತೆ ಅದೇ ದಸರಾ ಈ ಬಾರಿಯೂ ಕೂಡ ನಡೀತಾ ಇರುವಂಥದ್ದು. ಚಾಮುಂಡಿ ತಾಯಿ ದರ್ಶನ ಪಡೆಯೋದಿದೆಯಲ್ಲ, ಅದು ನಿಜಕ್ಕೂ ಕೂಡ ಒಂದು ಆನಂದದ ಕ್ಷಣ ಅಂತಲೇ ಹೇಳ್ಬೋದು. ಜಯಪ್ರಕಾಶ್, ಈಗ ನೀವು ಆ್ಯಸ್ ಎ ರಿಪೋರ್ಟರ್ ಆಗಿ ಅಲ್ಲಿ ಕವರ್ ಮಾಡ್ತಾ ಇದ್ದಾಗ ಹೆಚ್ಚು ಅನುಭವಗಳು ಸಿಗುತ್ತಾ, ಅಥವಾ ರಜೆ ಹಾಕಿ ದಸರಾಕ್ಕೆ ಹೋದರೆ ಹೆಚ್ಚು ಅನುಭವ ಸಿಗುತ್ತಾ? ರಿಪೋರ್ಟರ್ ಕೆಲಸ ಮಾಡಿದಾಗಲೇ ಅನುಭವ ಸಿಗುವಂಥದ್ದು. ನೀವು ರಿಪೋರ್ಟರ್ ಆಗಿ ನೀವು ಕೆಲಸ ಬೇರೆ ಟೈಮಲ್ಲಿ ನೀವು ಅರಮನೆ ಇರ್ಬೋದು, ಜೊತೆಗೆ ಚಾಮುಂಡಿ ಬೆಟ್ಟದ ಒಳಭಾಗಕ್ಕಿರ್ಬೋದು, ಚಾಮುಂಡಿ ತಾಯಿಯೆಲ್ಲ ಅಷ್ಟು ಹತ್ತಿರದಲ್ಲಿ ನೋಡುವಂತಹ ಸೌಭಾಗ್ಯ ನಮಗೆ ಸಿಗುತ್ತೆ. ಬೇರೆಯವರಿಗೆ ಅಷ್ಟು ಹತ್ತಿರದಲ್ಲಿ ನೋಡುವಂತಹ ಸೌಭಾಗ್ಯ ಸಿಗೋದಿಲ್ಲ. ನಿಜಕ್ಕೂ ಅದಕ್ಕೆ ಜರ್ನಲಿಸ್ಟ್ ಅಂತಂದರೆ ಒಂದು ರೀತಿಯಾದಂತಹ ಕಷ್ಟದ ಕೆಲಸಗಳಿದ್ರೂ ಕೂಡ ಕೆಲವೊಂದು ಕ್ಷಣಗಳನ್ನು ಯಾರು ನೋಡದೇ ಇರುವಂತಹ ಜಾಗಗಳಿರ್ಬೋದು, ಯಾರು ನೋಡದೇ ಇರುವಂತಹ ಆ ಜಾಗಗಳಿಗೆ ನಾವು ತಲುಪ್ತೀವಿ. ಸೊ ಹೀಗಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಜರ್ನಲಿಸ್ಟ್ಗಳಿಗೆ ಒಂದು ರೀತಿಯಾದಂತಹ ಒಂದು ಒಳ್ಳೆಯ ಕ್ಷಣಗಳನ್ನು ಆನಂದಿಸಿದೆ. ಈಗ ಸಂಸದರಾಗಿ ತಾವೊಂದು ಮಾತನ್ನು ಹೇಳ್ತಾ ಇದ್ರಿ ವಿನೋದ್. ಈಗ ಮಹಾರಾಜರು ಸಂಸದರು ಆಗಿರೋದ್ರಿಂದ ಈಗ ಪ್ರೋಟೋಕಾಲ್ ಪ್ರಕಾರ ಅವರು ಸರ್ಕಾರದ ವೇದಿಕೆಯನ್ನು ಹಂಚ್ಕೋಬೇಕಾಗುತ್ತೆ. ಮತ್ತೊಂದು ಕಡೆ ಅರಮನೆ ಖಾಸಗಿ ದರ್ಬಾರ್, ಕಂಕಣ ಧಾರಣೆ, ವಿಶೇಷ ಕಾರ್ಯಕ್ರಮಗಳು ಇವತ್ತು ಅರಮನೆಯಲ್ಲಿ ಇರುತ್ತೆ. ಸೊ ಎರಡೂ ಹೇಗೆ ಮೇಂಟೈನ್ ಮಾಡ್ತಾರೆ? ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ ನನಗೆ. ಶ್ರೀಪಾದ್, ಯಾವುದೇ ಕಾರಣಕ್ಕೂ ಕೂಡ ಯದುವೀರವರು ಚಾಮುಂಡಿ ಬೆಟ್ಟದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರೋದಿಲ್ಲ. ಯಾಕಂದರೆ ಚಾಮುಂಡಿ ಬೆಟ್ಟದಲ್ಲಿ ನಡೀತಾ ಇರುವಂಥದ್ದು ಪ್ಯೂರ್ ಆಗಿ ಸರ್ಕಾರಿ ಕಾರ್ಯಕ್ರಮಗಳು. ಅರಮನೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮ ಬೇರೆ ಆಗಿರುತ್ತೆ. ಅವರು ಮುಂಜಾನೆ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜಾ ಕೈಂಕರ್ಯದ ಭಾಗಿಯಾಗಿರ್ತಾರೆ. ಮೊದಲಿಗೆ ಇವತ್ತು ಮೊದಲ ದಿನ, ಇವತ್ತು ಕಂಕಣಧಾರಿ ಆಗಿರ್ತಾರೆ. ಸೊ ಹೀಗಾಗಿ ಅರಮನೆಯನ್ನು ಬಿಟ್ಟು ಅವ್ರು ಯಾವುದೇ ಕಾರಣಕ್ಕೂ ಕೂಡ ಹೊರಭಾಗಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಸಹಜವಾಗಿಯೇ ಈ ವೇದಿಕೆ ಕಾರ್ಯಕ್ರಮಕ್ಕೆ ಅವರು ಗೈರಾಗ್ತಾರೆ. ಜೊತೆಗೆ ಇದೊಂದೇ ವೇದಿಕೆ ಕಾರ್ಯಕ್ರಮ ಅಲ್ಲ, ಮೈಸೂರು ದಸರಾದ
10 ದಿನಗಳ ಕಾಲ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಭಾಗಿಯಾಗೋದಿಲ್ಲ. ಪ್ರತಿಯೊಂದು ಅಂದರೆ ಅರಮನೆ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಯದುವೀರರು ಇರಲೇಬೇಕಾಗುತ್ತೆ. ಸೊ ಹೀಗಾಗಿ ಯದುವೀರರು ಸಹಜವಾಗಿಯೇ ಅರಮನೆ ನಡೆಯುವಂತಹ ಕಾರ್ಯಕ್ರಮ ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿರ್ತಾರೆ. ಬೆಳಿಗ್ಗೆ ಮತ್ತು ಸಂಜೆ 2 ಬಾರಿ ಏನು ಖಾಸಗಿ ದರ್ಬಾರ್ ನಡೆಯುತ್ತೆ. ಆ ದರ್ಬಾರ್ನಲ್ಲಿ ಯದುವೀರರು ಇರಲೇಬೇಕಾಗುತ್ತೆ. ಸೊ ಹೀಗಾಗಿ ಅವರು ಅರಮನೆಯಲ್ಲಿ ಇರ್ತಾರೆ. ಈ ಕಾರ್ಯಕ್ರಮಗಳಿಗೆ ಅವರು ಬರೋದಿಲ್ಲ. ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು. ಎಲ್ಲ ಫ್ರೇಮಲ್ಲೇ ಇರಿ. ನೋಡಿ ಶ್ರೀಪಾದ್ ಪಾಟೀಲ್, ದಸರಾ ಅಂತಂದರೆ ಒಂದು ಕಡೆ ವಿನೋದ, ಮತ್ತೊಂದು ಕಡೆ ಆನಂದ. ನಮ್ಮ ವಿನೋದ ಸಂಭ್ರಮವನ್ನ ವಿನೋದ ಮತ್ತು ಆನಂದ ರೀ. ಅಲ್ಲಿಬ್ರು ವಿನೋದ ಆನಂದ. ಮತ್ತೊಂದು ಕಡೆ ರಾಮನಗರದಿಂದ ಪಾರ್ಸಲ್ ಮಾಡಿದ್ದಾರೆ ನಮ್ಮ ಮಹಾದೇವ ಸ್ವಾಮಿನ. ಒಂದು ಕಡೆ ವಿನೋದ, ಇನ್ನೊಂದು ಕಡೆ ಆನಂದ. ಆನಂದ್ ಅವರೇ, ಈಗ ಮಂಡ್ಯದವ್ರು ನೀವು, ಮಂಡ್ಯದಿಂದ ಅಲ್ಲಿಗೆ ನಿಮ್ಮನ್ನು ಈ ಡೆಪ್ಯುಟೇಷನ್ಗೆ ಕಳಿಸಲಾಗಿದೆ ಮೈಸೂರಿಗೆ. ಈ ಮಂಡ್ಯ ಭಾಗದವ್ರಿಗೆ ಹೆಂಗಿರುತ್ತೆ ಈ ದಸರಾ ಅಂತ ಹೇಳಿದಾಗ? ಮೈಸೂರು ವೆರಿ ನಿಯರ್ ಬೈ, ಒಂದು ಸಂದರ್ಭದಲ್ಲಿ ಸೇಮ್ ಜಿಲ್ಲೆ ಆಗಿತ್ತು. ನಿಮ್ಮ ಸಂಭ್ರಮಗಳೇನು? ಜೆ.ಪಿ. ಸರ್, ಮೈಸೂರು ದಸರಾಗೂ ಮೊದಲು ಆರಂಭ ಆಗಿದ್ದು ಶ್ರೀರಂಗಪಟ್ಟಣದಲ್ಲಿ ದಸರಾ. ಅಂದರೆ ಮೈಸೂರಿಗೆ ಅರಮನೆ ಶಿಫ್ಟ್ ಆಗೋಕ್ಕೂ ಮೊದಲೇ ಮೈಸೂರು ರಾಜವಂಶಸ್ಥರ ಅರಮನೆ ಇದ್ದಿದ್ದು ಶ್ರೀರಂಗಪಟ್ಟಣದಲ್ಲಿ. ಎಲ್ಲ ಆಚರಣೆಗಳಿದ್ದಿದ್ದು ಕೂಡ ಶ್ರೀರಂಗಪಟ್ಟಣದಲ್ಲಿ. ಆ ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾವನ್ನು ಮಾಡ್ತಾರೆ. ಅಂದರೆ ಒಂದು ಕಡೆ ಅಷ್ಟೊಂದು ಅದ್ದೂರಿಯಾಗಿ ಮಾಡಲಿಲ್ಲ ಅಂದರೂ ಕೂಡ ನಾಳೆಯಿಂದ 5 ದಿನಗಳ ಕಾಲ ಶ್ರೀರಂಗಪಟ್ಟಣದಲ್ಲೂ ಕೂಡ ದಸರಾ ನಡೆಯುತ್ತೆ. ಇನ್ನು ಮೈಸೂರು ದಸರಾ ಅಂದರೆ ಮಂಡ್ಯ ಭಾಗ ಅಲ್ಲ, ಇಡೀ ರಾಜ್ಯದ ಜನರೇ ಒಂದು ವಿಶೇಷವಾಗಿ ನೋಡುವಂಥದ್ದು. ಅದೇ ರೀತಿ ಮಂಡ್ಯದ ಜನರು ಕೂಡ ವಿಶೇಷವಾಗಿ ದಸರಾವನ್ನು ನೋಡೋದಕ್ಕೆ ಬರ್ತಾರೆ. ಇವತ್ತು ಕೂಡ ಸಾಕಷ್ಟು ಜನದಲ್ಲಿ ಬಂದಿದ್ದಾರೆ. ಆದರೆ ಅಂತಿಮ ದಿನ ಬರುವಂಥ ಜನ ನಿರೀಕ್ಷೆಗೂ ಮೀರಿ ಬರುವಂಥದ್ದು. ಒಂದು ಕಡೆ ಅವರ ಸ್ವಂತ ವೆಹಿಕಲ್ ಅಥವಾ ಮತ್ತೊಂದು ಹೇಗಾದರೂ ಸರಿ ನಾವು ದಸರಾ ನೋಡಬೇಕು ಅನ್ನೋ ಒಂದು ರೀತಿಯಲ್ಲಿ ಬರುವಂಥದ್ದು. ಹಿಂದೆ ಕಾಲ್ನಡಿಗೆಯಲ್ಲಿ ಮೈಸೂರಿಗೆ ಬಂದು ದಸರಾವನ್ನು ನೋಡುವಂಥ ಪರಿಸ್ಥಿತಿ ಇತ್ತು. ಈಗ ಒಂದು ಬದಲಾವಣೆ ಆಗಿದೆ. ಸರ್ಕಾರಿ ಬಸ್ಗಳಿರ್ಬೋದು, ಸ್ವಂತ ವೆಹಿಕಲ್ಗಳಿರ್ಬೋದು. ಹಾಗಾಗಿ ಬಸ್ಗಳಲ್ಲಿ ಅಥವಾ ಸ್ವಂತ ವೆಹಿಕಲ್ಗಳಲ್ಲಿ ಬಂದು ನೋಡ್ತಾರೆ. ಒಟ್ಟಾರೆ ಹೇಳೋದಾದರೆ ದಸರಾ ಅನ್ನೋದೇ ಒಂದು ಸಂಭ್ರಮ. ಆ ಸಂಭ್ರಮವನ್ನು ಕಣ್ ತುಂಬಿಕೊಳ್ಳೋದಕ್ಕೆ ಮಂಡ್ಯ ಜನವು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಅದೇ ರೀತಿ ಈಗಾಗಲೇ ಮೈಸೂರಿನತ್ತ ಬಂದು ಅವರು ಕೂಡ ಕಣ್ ತುಂಬಿಕೊಳ್ಳುವಂಥ ಕೆಲಸಕ್ಕೆ ಮುಂದಾಗ್ತಾ ಇರುವಂಥದ್ದು. ಕೆಲವೇ ಕ್ಷಣದಲ್ಲಿ ದಸರಾ ಉದ್ಘಾಟನೆ ಆಗುವಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯ ಚಾಮುಂಡಿಯ ದರ್ಶನಕ್ಕೆ ಹೋಗಿರುವಂಥದ್ದು. ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಂತೆ ಅವರನ್ನು ಮೈಸೂರು ಜಿಲ್ಲಾಡಳಿತದಿಂದ ಅದ್ದೂರಿಯಾಗಿ ಅಂದರೆ ಸ್ವಾಗತ ಮಾಡಲಾಯಿತು. ಕಲಾ ತಂಡಗಳ ಮೂಲಕ ಸ್ವಾಗತವನ್ನು ಮಾಡಿದ್ರು. ಆನಂತರ ನಂದಿ ಧ್ವಜಕ್ಕೆ ಸಿದ್ದರಾಮಯ್ಯ ಅವರು ಪುಷ್ಪಾರ್ಚನೆ ಮಾಡೋ ಮೂಲಕ ಪೂಜೆಯನ್ನು ಸಲ್ಲಿಸಿದ್ರು. ಬಳಿಕ ಚಾಮುಂಡಿಯ ದರ್ಶನಕ್ಕೆ ಹೋಗಿರುವಂಥದ್ದು. CM DK ಶಿವಕುಮಾರ್ ಸೇರಿದಂತೆ ಹಲವು ಗಣ್ಯರು ಈಗಾಗಲೇ ದೇವಿಯ ದರ್ಶನಕ್ಕೆ ಹೋಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೇವಾಲಯದಿಂದ ಹೊರಗಡೆ ಬಂದು ನೇರವಾಗಿ ಸ್ಟೇಜ್ಗೆ ಹೋಗ್ತಾರೆ. ಅಲ್ಲಿ ನಾಡದೇವತೆ ಚಾಮುಂಡಿಗೆ ಪುಷ್ಪಾರ್ಚನೆ ಮಾಡೋ ಮೂಲಕ ಅಧಿಕೃತವಾಗಿ ದಸರಾಗೆ ಚಾಲನೆಯನ್ನು ನೀಡುವಂಥದ್ದು. ಜೆ.ಪಿ. ಸರ್, ಆನಂದ್ ಗ್ರೇಟ್. ಆನಂದ್ ಬಿಟ್ಕೊಟ್ಟಿಲ್ಲ ನೋಡಿ. ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸ್ಟಾರ್ಟು, ಆಮೇಲೆ ಅಲ್ಲಿ ಈಗ ಕಾರ್ಯಕ್ರಮ ಆರಂಭ ಆಗುತ್ತೆ. ಮಹಾದೇವ ಸ್ವಾಮಿ ಕೂಡ ಇದ್ದಾರೆ. ಮಹಾದೇವ ಸ್ವಾಮಿ ಬರ್ತೀನಿ, ಒಂದೆರಡು ನಿಮಿಷ.